ಎಲ್ಲ ಮಾಧ್ಯಮ ಮಿತ್ರರಿಗೂ ಹಾಗೂ ಪೊಲೀಸ್ ಇಲಾಖೆಗೂ ಏನು ನಿನ್ನೆ ಒಂದು ಪತ್ರಿಕಾಗೋಷ್ಠಿ ಕರೆದು ನನ್ನ ಬಗ್ಗೆ ಕೆಲವು ಆರೋಪಗಳು ಮಾಡಿದ್ದಾರೆ. ಈ ಆರೋಪಗಳೆಲ್ಲ ಸತ್ಯಕ್ಕೆ ದೂರವಾಗಿರ್ತಕ್ಕಂಥದ್ದು. 15 ವರ್ಷಗಳಿಂದ ನನ್ನ ಮೇಲೆ ಯಾವುದೇ ಒಂದು ಗುತ್ತಿಗೆದಾರರಾಗಲಿ ಅಥವಾ ಸಾರ್ವಜನಿಕರಾಗಲಿ ಮುನಿರತ್ನ ಅವೇಚ ಶಬ್ದಗಳಿಂದ ಮಾತನಾಡಿದ್ದಾನೆ ಅಂತಾಗಲಿ ಇವತ್ತವರೆಗೂ ಯಾವುದೂ ಇರಲಿಲ್ಲ. ಏಕಾಏಕಿ ಈ ಲೋಕಸಭಾ ಚುನಾವಣೆ ಮುಗಿದ ಮೇಲೆ, ಇದರ ಫಲಿತಾಂಶ ಬಂದ ಮೇಲೆ ಆವತ್ತಿಂದನೇ ನನ್ನ ಮೇಲೆ ಭಾಳಷ್ಟು ಸಂಚುಗಳನ್ನ ರೂಪಿಸ್ತಾ ಬರ್ತಾ ಇದ್ದಾರೆ. ಅದರಲ್ಲಿ ನಿನ್ನೆ ಪತ್ರಿಕಾಗೋಷ್ಠಿಯಲ್ಲಿರ್ತಕ್ಕಂಥದ್ದು ಒಂದು ವಿಷಯ. ಏನು ನಿನ್ನೆ ದೂರು ಕೊಟ್ಟಿದ್ದಾನೆ ವ್ಯಕ್ತಿ, ಈ ವ್ಯಕ್ತಿ ಸುಮಾರು 7-8 ವರ್ಷಗಳಿಂದ ನಮ್ಮಲ್ಲಿ ಕೆಲಸ ಮಾಡ್ತಾ ಇದ್ದಾನೆ. 7-8 ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದಂಥ ಗುತ್ತಿಗೆದಾರನಿಗೆ ಯಾವತ್ತೂ ತೊಂದರೆ ಕೊಡದೇ ಇರೋಂಥ ವ್ಯಕ್ತಿ ಇವತ್ತು ತೊಂದರೆ ಕೊಡೋಂಥ ಅವಕಾಶ ಇರುತ್ತಾ? ನನಗೆ ಬಂದಂಥ ದೂರಲ್ಲಿ ದೇವರಾಜಸು ಟ್ರಕ್ ಟರ್ಮಿನಲಲ್ಲಿ ಪ್ರತಿ ತಿಂಗಳು 15 ಲಕ್ಷ ಅವ್ಯವಹಾರ ಆಗ್ತಾ ಇದೆ ಅಂತ ಕಂಡು ಬಂದಾಗ ನಾನು ಒಂದು ಪತ್ರ ಬರೆದೆ, ಇದನ್ನು ತನಿಖೆ ಮಾಡಿ ಅಂತ ಹೇಳಿದ್ದ ದಿವಸದಿಂದ ಪ್ರಾರಂಭ ಆಯಿತು. ಯಾವುದಾದ್ರು ಒಂದು ರೀತಿಯಲ್ಲಿ ಸಂಚು ರೂಪಿಸೋದಕ್ಕೆ ಈ 15 ಲಕ್ಷ ಹೋಗ್ತಾ ಇರೋಂಥ ವ್ಯಕ್ತಿ, ತಗೊಳ್ತಾ ಇರೋಂಥ ವ್ಯಕ್ತಿ ಬೇರೆಯವನು ಅನ್ನೋದು ನನಗೆ ಮಾಹಿತಿಯೂ ಸಹ ಬಂತು. ಅದರ ಮೇಲೆ ತನಿಖೆ ಮಾಡಿ ಅಂತಲೂ ನಾನು ಹೇಳಿದ್ದೇನೆ. ಒಂದು ದೂರು ಬಂದಾಗ ತನಿಖೆ ಮಾಡಿ ಅಂತ ಹೇಳಿದ್ರೆ ಒಂದು, ಇವತ್ತು ಏನು ಧ್ವನಿ ಯಾರ್ದು ಬೇಕಾದ್ರೂ ಮಾಡ್ಬೋದು. ಉದಾಹರಣೆಗೆ ತೆಲಂಗಾಣದಲ್ಲಿ ಅಮಿತ್ ಶಾ ಅವ್ರ ಧ್ವನಿನೇ ಮಾಡಿ ಸುಮಾರು 4 ಜನನ ಅರೆಸ್ಟ್ ಮಾಡಿದ್ರು. ಇವತ್ತು ಭಾಳಷ್ಟು ಟೆಕ್ನಾಲಜಿ ಅಡ್ವಾನ್ಸ್ ಆಗಿ ಬೆಳೆದಿದೆ. ಈ ನಿಮಿಷಕ್ಕೆ ಅವ್ರಿಗೆ ಬೇಕಾಗಿರೋವಂಥದ್ದು ನನ್ನ ಮೇಲೆ ಒಂದು ದೂರು ಕೊಡಬೇಕು. ಆ ದೂರು ಕೊಟ್ಟು ಹೇಗಾದರೂ ಮಾಡಿ ಮುನಿರತ್ನನ ಜೈಲಿಗೆ ಕಳಿಸ್ಬೇಕು. ಯಾಕಂದರೆ ನನಗೂ ಗೊತ್ತಿದೆ, ಈ ಲೋಕಸಭಾ ಚುನಾವಣೆ ಫಲಿತಾಂಶ ಬಂದ ಮೇಲೆ ನನಗೇನೋ ಒಂದು ಕೆಟ್ಟ ದಿನಗಳಿದೆ ಅನ್ನೋದು ನನಗೂ ಗೊತ್ತಿದೆ. MLA ಎಲೆಕ್ಷನ್ನಲ್ಲಿ ನಾನು ಗೆದ್ದಾಗಲೇ ಗೊತ್ತಿತ್ತು. ಅದಾದಮೇಲೆ ಮತ್ತೆ ಲೋಕಸಭಾ ಚುನಾವಣೆ ಆದಮೇಲೆ ಇನ್ನೂ ಚೆನ್ನಾಗಿ ಗೊತ್ತಿತ್ತು. ಜಂಟಿ ಕಾರ್ಯಾಚರಣೆ ಇದು. ವಿಧಾನಸಭಾ ಚುನಾವಣೆಯಲ್ಲಿ ಸೋತ ವ್ಯಕ್ತಿ ಮೊನ್ನೆ ಡಾಕ್ಟರ್ ಮಂಜುನಾಥ್ ವಿರುದ್ಧವಾಗಿ ಸೋತಂಥ DK ಸುರೇಶು, ಇದು ಜಾಯಿಂಟ್ ಆಪರೇಷನ್ ಒಂದು ಸಂಚಿದು. ಈ ಸಂಚಲ್ಲಿ ಬಲಿಯಾಗಿರ್ತಕ್ಕಂಥದ್ದು ಒಂದು ವ್ಯಕ್ತಿನ ಬಳಸ್ಕೊಂಡಿರತಕ್ಕದ್ದು, ಅದರಲ್ಲಿ ಗುತ್ತಿಗೆದಾರನಾಗಿರ್ತಕ್ಕಂಥ ಚೆಲುವರಾಜು ಹಾಗೂ ಒಕ್ಕಲಿಗರ ಮೇಲೆ ಇಲ್ಲಿವರೆಗೂ ಒಂದು 20 ಜನರ ಮೇಲೆ ಅಟ್ರಾಸಿಟಿ ಕೊಟ್ಟಂಥ ವ್ಯಕ್ತಿ ಇವತ್ತು ನನ್ನ ಮೇಲೆ ಕೊಟ್ಟಿರ್ತಕ್ಕಂಥದ್ದು. ಲಕ್ಷ್ಮೀದೇವನಗರದಲ್ಲಿ ಕಾರ್ಪೊರೇಟರ್ ಆಗಿದ್ದಂಥ ವ್ಯಕ್ತಿ ಅದೇ ಬಡಾವಣೆಯಲ್ಲಿ ಸುಮಾರು 8-10 ಜನರ ಮೇಲೆ, ಒಕ್ಕಲಿಗ ಸಮಾಜದ ಮೇಲೆ ಅಟ್ರಾಸಿಟಿ ಕೊಟ್ಟಂಥ ವ್ಯಕ್ತಿ. ಲಗ್ಗೆರೆನಲ್ಲಿ ಶಿವಣ್ಣ ಅನ್ನೋರ ಮೇಲೆ ಅಟ್ರಾಸಿಟಿ ಕೊಟ್ಟಂಥ ವ್ಯಕ್ತಿ, ಅವರು ಸಹ ಒಕ್ಕಲಿಗ ಸಮಾಜ. ಯಲಂಕದಲ್ಲಿ ಭೂ ಕಬಳಿಕೆ ಮಾಡೋಕ್ಕೆ ಹೋದಾಗ ಅಲ್ಲೂ ಸಹ ಒಕ್ಕಲಿಗ ಸಮಾಜದ ಮೇಲೆ ಅಟ್ರಾಸಿಟಿ ಕೊಟ್ಟಂಥ ವ್ಯಕ್ತಿ. ಇನ್ನೂ ಭಾಳಷ್ಟಿದೆ. ಯಲಂಕದಲ್ಲಿ ಅಲ್ಲದೆ ದೇವನಹಳ್ಳಿನಲ್ಲೂ ಸಹ ಭೂ ಕಬಳಿಕೆ ಮಾಡೋಕ್ಕೆ ಹೋದಾಗ ಅಲ್ಲೂ ಸಹ ದೂರುಗಳು ದಾಖಲಾಗಿರೋಂಥದ್ದು ಚಿಕ್ಕಜಾಲ ಪೊಲೀಸ್ ಸ್ಟೇಷನಲ್ಲಿ ಅದೇ ವ್ಯಕ್ತಿ. ಯಶವಂತಪುರ ಪೊಲೀಸ್ ಸ್ಟೇಷನಲ್ಲಿ ಒಂದು ಕೊಲೆ ಪ್ರಕರಣದಲ್ಲಿದ್ದಂಥ ವ್ಯಕ್ತಿ ಇವತ್ತು ನನ್ನ ಮೇಲೆ ದೂರು ಕೊಟ್ಟಿರ್ತಕ್ಕಂಥದ್ದು. ದಲಿತ ಸಮುದಾಯನ ಆ ಸಮಾಜ ಜೊತೆಯಲ್ಲಿ ಇದ್ದಂಥವ್ರನ್ನ ಬಳಸ್ಕೊಂಡು ನನ್ನ ಮೇಲೆ ಮಾಡ್ತಾ ಇರ್ತಕ್ಕಂಥ ಒಂದು ಸಂಚು. ಒಕ್ಕಲಿಗ ಸಮಾಜನ ಬಯ್ಯೋಂಥ ಕೆಟ್ಟ ಮನಸ್ಥಿತಿ ನನಗಿಲ್ಲ. ದಲಿತ ಸಮುದಾಯನ ಮಾತನಾಡುವಂಥ ವ್ಯಕ್ತಿನೂ ನಾನಲ್ಲ. ಇಲ್ಲಿವರೆಗೂ ನಾನು ಯಾವ ಒಂದು ದಲಿತ ಸಮುದಾಯ ಆಗಲಿ ಒಕ್ಕಲಿಗ ಸಮಾಜದ ಮೇಲಾಗಲಿ ದೂರು ಕೊಟ್ಟಿದ್ದೂ ಇಲ್ಲ, ಮಾತನಾಡಿದ್ದೂ ಇಲ್ಲ.
ಎಲ್ಲ ಮಾತನಾಡಿದ್ದು ಇಲ್ಲ. ಇದೇ ಚೆಲುವರಾಜು ನನ್ನ ಹತ್ರ ಬಂದು ಈ ಥರ ನನಗೆ ಈ ವ್ಯಕ್ತಿ ಒಡಿಸಿದ್ದಾನೆ, ಹಲ್ಲೆ ಮಾಡಿಸಿದ್ದಾನೆ, ನನಗೆ ದುಡ್ಡು ಕೊಟ್ಟಿಲ್ಲ, ಪ್ರತಿ ತಿಂಗಳು ಕೊಡಬೇಕಾಗಿರೋ ದುಡ್ಡನ್ನ ಕೊಟ್ಟಿಲ್ಲ ಅಂತೇಳಿ ಒಡಿಸಿದ್ದಾನೆ, ಹಲ್ಲೆ ಮಾಡಿಸಿದ್ದಾನೆ. ಹಲ್ಲೆ ಮಾಡಿರೋಂಥದಕ್ಕೆ ನಂದಿನಿ ಲೇಔಟ್ ಪೊಲೀಸ್ ಸ್ಟೇಷನಲ್ಲಿ ದೂರು ಸಹ ದಾಖಲಾಗಿದೆ. ದೂರು ದಾಖಲಾಗಿರೋ ದಾಖಲೆಯನ್ನು ಸಹ ಇವತ್ತು ನಾನು ನಿಮಗೆ ಮಾಧ್ಯಮದವ್ರಿಗೆ ನಾನು ಕೊಡ್ತಾ ಇದ್ದೀನಿ. ಚೆಲುವರಾಜು ಮಾತನಾಡಿರ್ತಕ್ಕಂಥ ಏನು ಅವರ ಧ್ವನಿ ಇದೆ ಮಾತನಾಡಿರ್ತಕ್ಕಂಥದ್ದು, ಅದು ಸಹ ನಾನು ಮಾಧ್ಯಮದವ್ರು ನಿಮಗೆ ನಾನು ಕೊಡ್ತಾ ಇದ್ದೀನಿ. ಒಡಿಸ್ಕೊಂಡಿದ್ದವರು, ಒಡೆದಿದ್ದು ದುಡ್ಡುಗೋಸ್ಕರ ಇವರು, ದುಡ್ಡು ಪ್ರತಿ ತಿಂಗಳು ಕೊಟ್ಟಿಲ್ಲ ಅಂತ ಹಲ್ಲೆ ಮಾಡಿರೋದು ಇವರು. ಜೊತೆಯಲ್ಲಿ ಇವತ್ತು ಇದರ ಮಧ್ಯದಲ್ಲಿ 2018 ಮತ್ತು 19 ಸೋತಂತ ಒಂದು ಹೆಣ್ಣು ಮಗಳೇನಿದ್ದಾರೆ ಅವರು ಮತ್ತು ಅವರ ಜನಕರು, ಅವರು ಈ ಲೋಕಸಭಾ ಚುನಾವಣೆಯಲ್ಲಿ ಸೋತಂತ ಡಿ.ಕೆ. ಸುರೇಶ್ ಅವರು, ಇವರು ಎಲ್ಲರ ಸಂಚಿನ ಪ್ರತಿಫಲ ಇವತ್ತು ನನ್ನನ್ನು ಒಕ್ಕಲಿಗ ಸಮಾಜದ ಮೇಲೆ ಎತ್ಕಟ್ಟಂಥದ್ದು ಮತ್ತು ದಲಿತ ಸಮುದಾಯನ ನನ್ನ ಮೇಲೆ ಎತ್ಕಟ್ಟಂಥದ್ದು. ಇದೇ ಡಿ.ಕೆ. ಸುರೇಶ್ ಅವರು ಲೋಕಸಭಾ ಚುನಾವಣೆಯಲ್ಲಿ ಆವತ್ತಿನ ಸಂಸದರಾಗಿದ್ದಂಥವರು, ಅಷ್ಟು ದೊಡ್ಡ ಸ್ಥಾನದಲ್ಲಿದ್ದಂಥ ವ್ಯಕ್ತಿ, ಒಂದು ಒಕ್ಕಲಿಗರ ಹೆಣ್ಣುಮಗಳಿಗೆ ಒಡೀರಿ ಅಂತೇಳಿದ್ದೀನಿ, ಬೈದಿದ್ದೀನಿ ಅಂತೇಳಿ ಅವತ್ತು ಸುಳ್ಳು ಆರೋಪಗಳನ್ನ ಮಾಡಿದ್ರು. ಅದು ಯಶಸ್ವಿ ಆಗಲಿಲ್ಲ. ಈಗ ಡಾಕ್ಟರ್ ಮಂಜುನಾಥ್ ಅವ್ರನ್ನ ಕರ್ಕೊಂಡ್ಬಂದಿರೋದರಲ್ಲಿ ಪ್ರಮುಖ ವ್ಯಕ್ತಿ ಇವನೇ. ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರದಲ್ಲಿ 1 ಲಕ್ಷ ಮತಗಳನ್ನ ಹೆಚ್ಚಿಗೆ ಬಂದಿರೋದಕ್ಕೆ ಈ ಮುನಿರತ್ನನೇ ಕಾರಣ. ಇದು ಎಲ್ಲ ಥರ ಪ್ರತಿಫಲ ಇವತ್ತು ನನ್ನ ಮೇಲೆ ಒಂದು ಸುಳ್ಳು ಆರೋಪಗಳು. ಏನು ತಪ್ಪು ಮಾಡಿದ್ದೀನಿ? 20 ಲಕ್ಷ 15 ಲಕ್ಷ ಲಂಚ ಕೇಳಿ ಬದುಕಬೇಕಾಗಿರೋಂಥ ಪರಿಸ್ಥಿತಿ ಬಂದರೆ ರಾಜಕೀಯ ಬಿಟ್ಟೋಗ್ತೀನಿ ಹೊರತು ಇಷ್ಟು ಕೀಳು ಮಟ್ಟಕ್ಕೆ ಹೋಗೋಂಥ ವ್ಯಕ್ತಿ ನಾನಲ್ಲ. ಭ್ರಷ್ಟಾಚಾರಕ್ಕೋಸ್ಕರ 1 ವರ್ಷ ಮನೆ ಕಟ್ಟೋರ್ನಿಂದ ಹಿಡಿದು ಎಲ್ಲರೂ ಸಹ ಓಡೋಗಿದ್ದಾರೆ. ಇವತ್ತು ಬೆಂಗಳೂರಲ್ಲಿ ಗುತ್ತಿಗೆದಾರ ಯಾತಕ್ಕೆ ಬರ್ತಾ ಇಲ್ಲ ಅನ್ನೋದಕ್ಕೆ ನಾನು ಹೇಳೋದಕ್ಕಿಂತ ಬೆಂಗಳೂರು ಜನತೆಗೆ ಗೊತ್ತಿದೆ. ಭ್ರಷ್ಟಾಚಾರ ಯಾರು ಮಾಡ್ತಾ ಇದ್ದಾರೆ, ಭ್ರಷ್ಟಾಚಾರ ಯಾರಿಂದ ಆಗ್ತಾ ಇದೆ, ಎಷ್ಟು ಭ್ರಷ್ಟಾಚಾರ ಆಗ್ತಾ ಇದೆ, ಆಂಧ್ರದಿಂದ ಎಷ್ಟು ಗುತ್ತಿಗೆದಾರರು ಬರ್ತಾ ಇದ್ದಾರೆ, ಕರ್ನಾಟಕದ ಗುತ್ತಿಗೆದಾರ ಯಾಕೆ ಓಡೋಗ್ತಾ ಇದ್ದಾರೆ, ಕರ್ನಾಟಕದ ಗುತ್ತಿಗೆದಾರ ಯಾತಕ್ಕೆ ಮನೆ ಮಠ ಮಾರ್ಕೊಳ್ತಾ ಇದ್ದಾರೆ, ಎಲ್ಲನೂ ಗೊತ್ತಿದೆ. ಇಷ್ಟು ಕೀಳು ಮಟ್ಟಕ್ಕೆ ನನ್ನ ಮೇಲೆ ನನ್ನನ್ನು ತೇಜೋವಧೆ ಮಾಡಿ ಜನಾಂಗನ ಬಳಸ್ಕೊಳ್ಳೋಂಥ ಕೆಳಮಟ್ಟಕ್ಕೆ ಹೋಗೋದನ್ನು ನಿಲ್ಲಿಸಿ ಇನ್ನು ಮುಂದಕ್ಕಾದರೂ ಜನರ ಸೇವೆ ಮಾಡಿ ಒಂದು ಒಳ್ಳೆಯ ಹೆಸರನ್ನ ಗಳಿಸೋಂಥದ್ದು ಮಾಡಲಿ. 2008 ಸೋತಂಥ ಅಭ್ಯರ್ಥಿ ಹನುಮಂತರಾಯಪ್ಪ, 2013 ಟಿಕೆಟ್ಗೆ ಪ್ರಯತ್ನ ಮಾಡಿ ಸಿಗದೇ ಇದ್ದಂಥ ಹನುಮಂತರಾಯಪ್ಪ, 2018 ಅದೇ ಆಯಿತು. ಮತ್ತು ಈಗ ಉಪಚುನಾವಣೆಯಲ್ಲಿ ಸ್ವಂತ ಮಗಳನ್ನ ನಿಲ್ಲಿಸಿ ಸೋಲ್ತಿದ್ದಾಯಿತು. ಲೋಕಸಭಾ ಚುನಾವಣೆಯಲ್ಲಿ ಡಿ.ಕೆ. ಸುರೇಶ್ ಸೋಲೋದಕ್ಕೆ ಕಾರಣ ಯಾರು? 1 ವರ್ಷ ಮಾಡಿದಂಥ ಭ್ರಷ್ಟಾಚಾರ ಈ ಒಂದು ವ್ಯಕ್ತಿ ಇಡೀ ಕ್ಷೇತ್ರ ಹಾಳು ಮಾಡ್ತಾ ಇದ್ದಾರೆ. ಇವರಿಂದನೇ ಹಾಳಾಗೋಗ್ತಾ ಇರೋದು. ನಾನು ಮಾತನಾಡೋಂಥ ಕೆಳಮಟ್ಟದ ವ್ಯಕ್ತಿ ನಾನಲ್ಲ. ಇಷ್ಟು ಕೆಳಮಟ್ಟದ ರಾಜಕಾರಣ, ಒಂದು ಗುತ್ತಿಗೆದಾರನ್ನ ಕರೆದು ನಾನು ಲಂಚ ಕೇಳಿ ಬೈಯೋಂಥ ಕೆಲಸ, ಆ ಪ್ರವೃತ್ತಿ ನನ್ನಲ್ಲಿ ಇದ್ದಿದ್ದರೆ ಇಷ್ಟೊತ್ತಿಗೆ ಯಾವತ್ತೋ ಇಂಥವೆಲ್ಲ ಮಾಡಬೇಕಾಯಿತು. ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರ ಅಭಿವೃದ್ಧಿ ಆಗ್ತಾ ಇರಲಿಲ್ಲ, ಭ್ರಷ್ಟಾಚಾರ ತಾಂಡವಾಡ್ತಾ ಇತ್ತು. ಇನ್ನು ಮುಂದಕ್ಕಾದರೂ ಈ ಥರ ಸುಳ್ಳು ದೂರುಗಳನ್ನ ಕೊಡೋದು, ಸಮಾಜನ ಎತ್ಕಟ್ಟಂಥ ಕೆಲಸ ನಿಲ್ಲಿಸಿ, ನೀವು ಮಾಡಿದ್ದ ಪಾಪಕ್ಕೆ ನೀವು ಇವತ್ತು ಏನು ಸೋತಿದ್ದೀರಿ, ಇನ್ನು ಮುಂದಕ್ಕಾದರೂ ಒಳ್ಳೆಯ ಹೆಸರು ತೊಗೊಂಡು ಕೆಲಸ ಮಾಡೋದ್ರ ಕಡೆ ಗಮನ ಕೊಡಿ. ನಿಮ್ಮ ಕನಕಪುರ ವಿಧಾನಸಭಾ ಕ್ಷೇತ್ರದಲ್ಲಿ ನಿಮಗೆ ಮತ ಬರಲಿಲ್ಲ. ಬೆಂಗಳೂರು ನಗರದಕ್ಕೆ ರಾಜರಾಜೇಶ್ವರಿಯಲ್ಲಿ ನಿಮ್ಮ ಕೊಡುಗೆ ಏನು ಅನ್ನೋದು ಜನರಿಗೆ ಗೊತ್ತಿದೆ. ಇವತ್ತು ನೀವು ಮಾಡ್ತಾ ಇರೋ ಕೆಲಸಕ್ಕೆ ಇದೊಂದು ಲಾಸ್ಟ್ ಅಸ್ತ್ರ ಉಪಯೋಗಿಸಿರಿ. ಚುನಾವಣೆಯಲ್ಲಾಯಿತು, ಎತ್ಕಟ್ಟಿದ್ರಿ, ಒಕ್ಕಲಿಗರ ಹೆಣ್ಮಗಳು ನೋಡಿರಿ ಅಂತ ಹೇಳಿದಂತ, ಅದು ಆಗಲಿಲ್ಲ. ಇವತ್ತು ಇದು ಹೊಸ ಅಸ್ತ್ರ ಬಿಟ್ಟಿದ್ದೀರಿ. ಇಷ್ಟು ದಿನ ವಿಡಿಯೋಗಳು ಮಾಡಿ ಎದುರಿಸೋದು ಕೇಳಿಸ್ಕೊಳ್ತಾ ಇದ್ದೆ. ಭಾಳಷ್ಟು ಜನನ ವಿಡಿಯೋಗಳು ಮಾಡಿ ನೀವು ಹೇಳ್ದಂಗೆ ಕೇಳೋದಕ್ಕೆ ಏನೇನು ಬೇಕೋ ಎಲ್ಲ ಮಾಡ್ಕೊಳ್ತಾ ಇದ್ರಿ. ಅದಕ್ಕೀಗಾಗಲೇ ಇಡೀ ರಾಜ್ಯದ ಜನತೆಗೆ ಗೊತ್ತಿದೆ ಎಷ್ಟು ಜನನ ಎದುರಿಸಿದ್ದೀರಿ, ಎಷ್ಟು ಜನನ ಕೋರ್ಟಿಗೆ ಕಳಿಸಿದ್ದೀರಿ, ಎಷ್ಟು ಜನನ ಬೇಲ್ ತೊಗೊಳಂಗೆ ಮಾಡಿದ್ದೀರಿ, ಎಲ್ಲನೂ ಗೊತ್ತಿದೆ. ಈಗ ಹೊಸ ಒಂದು
ವಿದ್ಯೆನ ಶುರು ಮಾಡಿದ್ದೀರಿ, ಆಡಿಯೋಗಳನ್ನ ತೀರ್ಚೋವಂಥದ್ದು, ಆಡಿಯೋಗಳನ್ನ ಮಾಡೋವಂಥದ್ದು. ಸ್ವಲ್ಪ ದಿನ ಬಿಟ್ಟರೆ ಇನ್ನು ಏನೇನು ಮಾಡ್ತಿರೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಒಂದಂತೂ ಖಂಡಿತ, ಮುನಿರತ್ನ ಅನ್ನೋ ವ್ಯಕ್ತಿನ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಇಲ್ದಂಗೆ ಮಾಡಿಬಿಡ್ಬೇಕು. ಇದಕ್ಕೆ ನೀವು ಶಬ್ದ ಮಾಡಿದ್ದೀರಿ, ನನಗೂ ಗೊತ್ತಿದೆ. ಆದರೂ ಯಾವುದೋ ಒಂದು ಪೂರ್ವಜನ್ಮದ ಪುಣ್ಯ, ಜನರ ಸೇವೆ ಮಾಡೋ ಭಾಗ್ಯ ನನಗೆ ಸಿಕ್ಕಿದೆ, ನಾನು ಮಾಡ್ತಾಯಿದ್ದೀನಿ. ನಾನು ನೋಡ್ತಾನೇ ಇದ್ದೀನಿ, ಒಂದಲ್ಲ ಒಂದು ಕಿರುಕುಳ, ಒಂದಲ್ಲ ಒಂದು, ಎಷ್ಟು ಬೇಕೋ ಅಷ್ಟು ಕೊಡ್ತಾಯಿದ್ದೀರಿ. ಪ್ರತಿ ಬಾರಿನೂ ಸಹ ತಾವು ತರ್ತಾ ಇರೋಂಥ ಅಸ್ತ್ರ ಯಾವುದು ಅಂದರೆ ಜಾತಿ, ಭಾಷೆ, ಇವೆಲ್ಲ ತರ್ತಾಯಿದ್ದೀರಿ. ಜೊತೆಲಿ ಇವಾಗ ಹೊಸದಾಗಿ ಒಂದು ನನಗೆ ಸಂಬಂಧ ಇಲ್ಲದಿರೋಂಥ ಒಂದು ಆಡಿಯೋನ ದಲಿತರಿಗೆ ಬೈದಿದ್ದೀನಿ, ಒಕ್ಕಲಿಗ ಸಮಾಜಕ್ಕೆ ಬೈದಿದ್ದೀನಿ ಅಂತ ಮಾಡ್ತಾಯಿದ್ದೀರ. ದೇವ್ರು ನಿಮ್ಮನ್ನು ಈ ಜನ್ಮದಲ್ಲಿ ಕ್ಷಮಿಸಲ್ಲ ಅಂತ ನಾನು ಅಂದ್ಕೊಳ್ತೀನಿ. ನಿಮ್ಗೆ ಒಳ್ಳೆಯದಾಗಲಿ. ಇನ್ನೂ ಎಷ್ಟು ಜನನ ಬಲಿ ತೊಗೋಬೇಕು ಅಂತ ಇದ್ದಾರೋ ಗೊತ್ತಿಲ್ಲ. ಒಂದಂತೂ ಪ್ರಮಾಣ ಮಾಡಿ ಹೇಳ್ತೀನಿ, ಒಕ್ಕಲಿಗ ಸಮಾಜ ಆಗಲಿ, ದಲಿತ ಸಮುದಾಯ ಆಗಲಿ, ಇವೆರಡರನ್ನು ಕೆಟ್ಟದಾಗಿ ನಡ್ಸ್ಕೊಳ್ಳೋಂಥ ದಿನ ಬಂದರೆ ರಾಜಕೀಯದ ನಿವೃತ್ತಿ ಆಗ್ತೀನಿ ಹೊರತು ಅಂಥ ಪಾಪದ ಕೆಲಸಕ್ಕೆ ನಾನು ಹೋಗಲ್ಲ. ಆ ಚೆಲುವರಾಜನ ಒಡೆದು ಬೆದರಿಸಿ ಇವತ್ತು ಅವನ ಕೈಯಲ್ಲಿ ಇವೆಲ್ಲ ಮಾಡಿಸ್ತಾ ಇದ್ದಾರೆ. ಇದನ್ನು ತನಿಖೆ ಮಾಡಬೇಕು. ಆಯಿತು, ಇವತ್ತು ನನ್ನ ಮೇಲೆ FIRಗಳು ಹಾಕ್ತಾ ಇದ್ದಾರೆ. ಏನಕ್ಕೆ? ಹೇಗಾದರೂ ಮಾಡಿ ಮುನಿರತ್ನನ ಜೈಲಿಗೆ ಕಳಿಸ್ಬೇಕು, ಯಾವುದೋ ಒಂದು ರೂಪದಲ್ಲಿ ಕಳಿಸ್ಬೇಕು. ಇದಕ್ಕೆ ಇಷ್ಟೆಲ್ಲ ಕಷ್ಟಪಡ್ತಾ ಇದ್ದಾರೆ. ಕಾನೂನಿದೆ, ಕಾನೂನಿನ ಮೇಲೆ ನಂಬಿಕೆ ಇದೆ. ನಾನು ಕಾನೂನಿನ ಮುಖಾಂತರ ಉತ್ತರ ಕೊಡ್ತೇನೆ. ಈ ರೀತಿ ಪಾಪದ ಹಣ ಪಡೆಯೋಂಥದ್ದು ನನ್ನ ಹಣೆಯಲ್ಲಿ ಬರೆದಿಲ್ಲ, ನನಗದು ಅವಶ್ಯಕತೆ ಇಲ್ಲ. ಆ ರೀತಿ ಬದುಕಬೇಕು ಅಂದಿದ್ರೆ ಜನ ನನ್ನನ್ನು 4 ಸಾರಿ ಆಯ್ಕೆ ಮಾಡ್ತಾ ಇರಲಿಲ್ಲ. ನನಗದು ಅವಶ್ಯಕತೆ ಇಲ್ಲ. ಇವರೆಲ್ರಿಗೂ ಒಂದು ಮಾತು ಹೇಳ್ತೇನೆ, ಇನ್ನು ಮುಂದಕ್ಕೆ ಈ ರೀತಿ ಮಾಡೋ ಅಂಥದ್ದನ್ನು ಬಿಟ್ಟು ನ್ಯಾಯವಾದ ಒಂದು ರೀತಿಯಲ್ಲಿ ಚುನಾವಣೆ ಗೆಲ್ಲರಿ, ನ್ಯಾಯವಾಗಿ ಜನಸೇವೆ ಮಾಡಿರಿ. ದಲಿತ ಸಮುದಾಯನ ಎತ್ಕಟ್ಟೋವಂಥದ್ದು, ಒಕ್ಕಲಿಗ ಸಮುದಾಯನ ಎತ್ಕಟ್ಟೋಂಥದ್ದು ಮಾಡೋಕ್ಕೆ ಹೋಗಬೇಡಿ. ಇದು ನಿಮಗೆ ಶೋಭೆ ತರಲ್ಲ. ಈಗಾಗಲೇ ನಿಮಗೆ ಉತ್ತರ ಸಿಕ್ಕಿದೆ ಲೋಕಸಭಾ ಚುನಾವಣೆಯಲ್ಲಿ. ಇನ್ನು ಮುಂದಕ್ಕಾದರೂ ತಿದ್ಕೊಳ್ತೀರ ಅಂತ ನಾನು ಭಾವಿಸ್ತೀನಿ. ಇವತ್ತು ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರದಲ್ಲಿ ಜನ ಕೆಲಸನ ಇಷ್ಟಪಡ್ತಾರೆ. ಈ ರೀತಿ ಮಾತುಗಳನ್ನ, ಈ ರೀತಿ ತೇಜವಧೆ ಮಾಡೋದನ್ನು ಇಷ್ಟಪಡೋದಿಲ್ಲ. ಇದು ನಿಮಗೆ ಗೊತ್ತಿರಲಿ. ಇದು ನಿಮಗೆ ಒಳ್ಳೆಯದಲ್ಲ. ಇನ್ನು ಮುಂದಕ್ಕಾದರೂ ಇಂಥವೆಲ್ಲ ನಿಲ್ಲಿಸ್ರಿ. ಈ ಥರ ವ್ಯಕ್ತಿಗಳನ್ನ ಹಿಡ್ಕೊಂಡು ನೀವು ಅಟ್ರಾಸಿಟಿ ಹಾಕ್ಸಿ ವಲಯ ಅಂದ ಮಾದಿಗ ಅಂತೇಳಿ, ಇದ್ರ ಬದಲು ನೀವೇ ನನಗೆ ಹೇಳಿ, ನಮಗೆ ಈ ಶಾಸಕ ಸ್ಥಾನ ಬೇಕು, ನಮಗೆ ಬೇಕಾಗಿರೋರು ಕೊಡಬೇಕು, ನೀನು ಬಿಟ್ಕೊಡು ಅಂತೇಳಿ. 1 ನಿಮಿಷ ಇರಲ್ಲ ನೀನು ಈ ಸ್ಥಾನದಲ್ಲಿ, ನನಗೆ ಅವಶ್ಯಕತೆ ಇಲ್ಲ. ಯಾಕಂದರೆ ರಾಜಕೀಯಕ್ಕೆ ನಾನೇ ಮೊದಲು, ನಾನೇ ಕೊನೆ, ಇನ್ನು ಯಾರೂ ಇಲ್ಲ ನನ್ನ ಹಿಂದೆ. RR ನಗರದವ್ರು ಸಚಿವರನ್ನು ಮಾಡಬೇಕು ಅಂತ ನಿಮ್ಗೇನಾರು ಆಸೆ ಇದ್ದರೆ ಒಂದು ಮಾತು ಹೇಳಿ, ನಾನು ಕೂಡಲೇ ರಾಜೀನಾಮೆ ಕೊಡ್ತೇನೆ. ನೀವು ಸ್ಪರ್ಧೆ ಮಾಡಿಸಿ ಗೆಲ್ಲಿಸಿ ಸಚಿವರನ್ನು ಮಾಡ್ಕೊಳ್ಳಿ, ನನ್ನ ಅಭ್ಯಂತರ ಇಲ್ಲ. ನಿಮಗೆ ಮತ್ತು ಇವತ್ತು ನನ್ನ ಮೇಲೆ ಏನು ತೇಜವಧೆ ಮಾಡ್ತಾಯಿದ್ದೀರಿ, ನಿಮ್ಮ ಕುಟುಂಬಗಳಿಗೆ ಒಳ್ಳೆಯದಾಗಲಿ ಅಂತ ಭಗವಂತನಲ್ಲಿ ನಾನು ಬೇಡ್ಕೊಳ್ತೀನಿ. ನನಗೆ ನೀವೆಷ್ಟು ಬೇಕಾದ್ರೂ ತೊಂದರೆ ಕೊಡಿ, ಆ ತಡ್ಕೊಳ್ಳೋ ಶಕ್ತಿ ಆ ಭಗವಂತ ನನಗೆ ಕೊಟ್ಟಿದ್ದಾನೆ. ಮತ್ತು ಕಾನೂನು ಮುಖಾಂತರ ನಾನು ಹೋರಾಟ ಮಾಡ್ತೀನಿ. ನಮಸ್ಕಾರ.